ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಪೌರ ಕಾರ್ಮಿಕರ ಮಕ್ಕಳು ಪೌರ ಕಾರ್ಮಿಕರಾಗಬಾರದು, ಆದ್ದರಿಂದ ಶೈಕ್ಷಣಿಕವಾಗಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಗುಣಮಟ್ಟದ ಶಿಕ್ಷಣ ಕೊಡಿಸಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ನಗರಸಭೆ ಆವರಣದಲ್ಲಿ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸರ್ಕಾರದ ಯೋಜನೆಗಳು, ಸರ್ಕಾರದ ಇಚ್ಛಾಶಕ್ತಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಏನು 2023ರಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಬೇರೆ ರೀತಿ ಯಾವ ರೀತಿಯಾಗಿ ಸರ್ಕಾರದಲ್ಲಿ ನೌಕರಿ ಮಾಡ್ತಾರೋ ಆ ರೀತಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾರ್ಮಿಕರು ತಾವೇನಿದೆ ತಮ್ಮ ಸೇವೆಯನ್ನು ಎಲ್ಲರೂ ಕೂಡ ನಿಮ್ಮ ಸೇವೆಯನ್ನು ಮೆಚ್ಚುತ್ತಾ ನಿಮ್ಮ ಸೇವೆಯನ್ನು ಶ್ಲಾಘನೆ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಕೂಡ ಅವರ ಮಾತುಗಳೆಲ್ಲನ ಅನುಭವಿಸ್ತಾ ಇಂಥ ಒಂದು ಸಂದರ್ಭದಲ್ಲಿ ಏನು ನಮ್ಮ ಪೌರ ನೌಕರರು, ಪೌರ ಸೇವಾ ಕಾರ್ಮಿಕರು ಏನಿದ್ದಾರೆ ಅವರ ಸೇವೆ ಅನನ್ಯ. ಖಂಡಿತವಾಗ್ಲೂ ಮಾತನಾಡಿದಂಥವ್ರು ಎಲ್ಲರ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಸೇವೆಯನ್ನು ವಿಶೇಷವಾಗಿ ಬಣ್ಣನೆ ಮಾಡಿದ್ರು. ಮಾತಾಡಿದ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಇರ್ಬೋದು, ವೀರಭದ್ರಪ್ಪನವ್ರು ಇರ್ಬೋದು, ಬದ್ರಿಯವರು ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಮತ್ತು ಕವಿತಮ್ಮ ಬೋರಣ್ಣವ್ರು ಇರ್ಬೋದು, ಎಲ್ಲರೂ ತಮ್ಮ ಸೇವೆಯನ್ನು ವಿಶೇಷವಾಗಿ ಅವರು ವರ್ಣನೆ ಮಾಡ್ತಾ ಪೌರ ಸೇವಾ ಕಾರ್ಮಿಕರಿಲ್ಲ ಅಂದರೆ ಆ ಸ್ವಚ್ಛತೆ ವಿಷಯದಲ್ಲಿ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಉಂಟಾಗ್ತಾ ಇತ್ತು ಅಂತ ಹೇಳಿ ಎಲ್ಲರೂ ಹೇಳ್ತಾಯಿದ್ರು. ಖಂಡಿತವಾಗ್ಲೂ ನಿಮ್ಮನ್ನು ಕೆಲವರು ಆರೋಗ್ಯ ರಕ್ಷಕರು ಅಂತ ಹೇಳಿದ್ರು. ತಮ್ಮನ್ನೆಲ್ಲ ಡಾಕ್ಟ್ರುಗಳು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಅವರು ಕಾಯಿಲೆ ಬಂದಮೇಲೆ ಅವರು ಗುಣಪಡಿಸ್ತಾರೆ. ತಾವು ಕಾಯಿಲೆ ಬರಬಾರ್ದು ಅಂತ ಹೇಳಿ ಪ್ರಿಕಾಷನರಿ ಮೆಜರ್ಸ್ ನಾವೇನು ತೊಗೊಳ್ತೀವಿ ಆ ರೀತಿಯಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತಾವು ಬರಬಾರ್ದು ಅಂತ ಹೇಳಿ ಆರೋಗ್ಯ ರಕ್ಷಕರು ಅಂದರೆ ಯಾವಾಗ ಪೊಲೀಸರು ಯಾವ ರೀತಿಯಾಗಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಗಲಾಟೆಗಳಾಗಬಾರ್ದು ಅಂತ ಹೇಳಿ ಪೊಲೀಸರು ರಕ್ಷಕರಾಗಿರ್ತಾರೆ. ತಾವೆಲ್ಲರೂ ಆ ರೀತಿಯಾಗಿ ಯಾವುದೇ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಬರಬಾರ್ದು, ಬೇರೆ ಬೇರೆ ರೋಗಗಳು ಬರಬಾರ್ದು, ಸರಿಯಾದ ರೀತಿ ಆರೋಗ್ಯದ ವ್ಯವಸ್ಥೆ ಆಗಬೇಕು ಸಮಾಜಕ್ಕೆ ಅಂತ ಹೇಳಿ ತಾವು ಕೂಡ ಆ ರೀತಿಯಾದ ರಕ್ಷಣೆಯನ್ನು ತಾವು ಮಾಡ್ತಾ ಇದ್ರಂತೆ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಮತ್ತು ಪೌರಾಯುಕ್ತ ಜಗ್ಗಾರೆಡ್ಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್, ಉಪಾಧ್ಯಕ್ಷೆ ಕವಿತಾ ವೀರೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ, ಸದಸ್ಯ ರಮೇಶ್ ಗೌಡ, ಕೆ ವೀರಭದ್ರಪ್ಪ, ರಾಘವೇಂದ್ರ, ಕವಿತಾ, ಸುಜಾತ, ಸುಮಾ, ವೆಂಕಟೇಶ್, ಶ್ರೀನಿವಾಸ್, ನಾಮನಿರ್ದೇಶನ ಸದಸ್ಯ ಹಳೇನಗರದ ವೀರಭದ್ರಪ್ಪ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ, ಪೌರ ಕಾರ್ಮಿಕರು ಇತರರು ಪಾಲ್ಗೊಂಡಿದ್ದರು. ಇವತ್ತು ಈ ಒಂದು ನಗರ ಸ್ವಚ್ಛತೆ ಇರಬೇಕಾದ್ರೆ ಪ್ರಮುಖ ಕಾರಣ ಅದಂದ್ರೆ ನಮ್ಮ ಪೌರ ಕಾರ್ಮಿಕರು. ಪಾಪ ಬೆಳಗ್ಗೆ ಯಾರು ಎದ್ದೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬೆಳಗಿನ ಜಾವ ಒಂದು 5-5:30 ಎದ್ಬಿಟ್ಟು ನಮ್ಮ ನಗರ ಸುತ್ತಮುತ್ತಲಿನ ಸ್ವಚ್ಛತೆಗೆ ಆದ್ಯತೆ ಕೊಡ್ತೀರಾ. ಒಂದು ಯಜ್ಞ ಬಿದ್ದರೂ ಸಮೇತ ನಾವು ತೆಗೆದಾಗಕ್ಕೆ ಕೈಯಲ್ಲಿ ಎತ್ತಾಗಕ್ಕೆ ಸಮೇತ ನಾವು ಹಿಂದೆ ಮುಂದೆ ನೋಡ್ತೀವಿ. ಆದ್ರೂ ಸಮೇತ ತಾವು ಅದೇ ಕೈಗಳಿಂದ ತೆಗೆದು ಅದೇ ಕೈಯಿಂದ ಊಟ ಮಾಡ್ತಾ ಈ ಒಂದು ಕಾರ್ಯವನ್ನ ಪ್ರಶಂಸೆ ವ್ಯಕ್ತಪಡಿಸಲಾಗ್ತದೆ. ಮತ್ತೆ ಇನ್ನೊಂದು, ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ, ನಾನು ಒಬ್ಬ ಶಿಕ್ಷಕರ ಮಗ. ನಾನು ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಪ್ರಪ್ರಥಮವಾಗಿ ನಮ್ಮ ಪೌರ ಕಾರ್ಮಿಕರು ಸರ್ಕಾರದಿಂದ ಏನೇ ಸೌಲಭ್ಯ ಕೊಡ್ತಾರೆ ಪ್ರತಿ ವರ್ಷ ಸಮೇತ ನಮ್ಮಲ್ಲಿ 24.10% ಅಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ಪೌರ ಕಾರ್ಮಿಕರಿಗೆ ಕೊಡ್ತಾರೆ. ಆದ್ರೂ ಸಮೇತ ನೀವು ಆದಷ್ಟು ಯೂಸ್ ಮಾಡ್ಕೊಂತಾರೆ ಅಷ್ಟೇ. ಪ್ರಪ್ರಥಮವಾಗಿ ನೀವು ಮಾಡಬೇಕಾದ್ರೆ ಇಷ್ಟೇ ನನ್ನ ಕಳಕಳಿಯ ಪ್ರಾರ್ಥನೆ. ತಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಮ ಪೌರ ಕಾರ್ಮಿಕರು ನೋಡಿ, ಸುಮಾರು ಆಲ್ರೆಡಿ ನಮ್ಮ ಹಿರಿಯ ಸದಸ್ಯರ ಬದಲಾವಣೆಗಳು ಸುಮಾರು ಅಂದ್ರೆ ಎಲ್ಲ 21, 25, 30 ವರ್ಷದೊಳಗಡೆ ಎಲ್ಲರ ಪೌರ ಕಾರ್ಮಿಕರು. ಒಂದು ನಾನು ಹೇಳ್ತೀನಂದ್ರೆ ಪ್ರಥಮ ಆದ್ಯತೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿಸೋದ್ರ ಮೂಲಕ ತಮ್ಮ ಒಂದು ಕುಟುಂಬ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಕಳಕಳಿಯ ಪ್ರಾರ್ಥನೆ. ಇದು ನಿಮ್ಮ ಕೆಲಸನೇ ಕಾಣ್ಬೇಕು. ಜಗ್ಗಾರೆಡ್ಡಿ ಅವರು ಭಾರಿ ಒಳ್ಳೆಯರಂತಂದ್ರೆ ನಿಮ್ಮ ಕೆಲಸ, ನಿಮ್ಮ ತಾಳ್ಮೆ. ಕೆಲಸ ಆಗೋದಕ್ಕಿಂತ ಮೊದಲು ಸ್ವಲ್ಪ ತಾಳ್ಮೆ ವಹಿಸ್ಬಿಡ್ರಿ, ಅರ್ಥ ಆಯ್ತಾ? ಇಲ್ಲಿ ನೋಡಿ, ಕೆಲವೊಂದು ಸದಸ್ಯರು ಬಂದಿಲ್ಲ ಅಂತಂದರೆ ಕೆಲವರಿಗೆ ಏನಪ್ಪ ನಮ್ಮ ಕೆಲಸ ಆಗಲ್ಲ, ಇದು ಮಾಡಲ್ಲ ಅಂತಾರೆ. ನೀವೆಲ್ಲ ಮಾಡ್ತೀರಿ, ಮೊದಲು ಭಾಳಷ್ಟು ಏನು ಫೈರ್ ಮಾಡಿಬಿಡ್ತೀರಿ, ಆಮೇಲೆ ಎಲ್ಲ ಕೂಲ್ ಆಗಿಬಿಡ್ತೀರಿ. ಅದು ಅರ್ಥ ಆಯ್ತಾ? ಎಲ್ಲ ಕೆಲಸ ನೀವು ಮಾಡೋಕ್ಕೆ ದೇವ್ರಲ್ರಿ, ಅರ್ಥ ಆಯ್ತಾ? ಒಬ್ಬ ಅಧಿಕಾರಿಯಾಗಿ ಎಲ್ಲ ಕೆಲಸ ಏನು ಸರ್ಕಾರದಲ್ಲಿದೆ ಅದನ್ನು ತಲುಪಿಸೋಂಥದ್ದು, ವ್ಯವಸ್ಥೆ ಏನಿದೆ ಅದನ್ನು ಹೇಳೋಂಥದ್ದು ಅಷ್ಟೇ ಹೇಳ್ಬಿಡಿ. ಸಾವಧಾನವಾಗಿ ಹೇಳಿ, ಕೆಲಸ ಮಾಡಿಲ್ಲ ಅಂದ್ರೆ ನಿಧಾನವಾಗಿ ಹೇಳಂತ ಕೆಲಸ ಮಾಡಿ.
ಗೊತ್ತಾಯ್ತಾ? ಆಯ್ತಪ್ಪ, ಇವತ್ತೆಲ್ಲ ಆಗಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ನೀವು? ಇವತ್ತು ಅಕ್ಟೋಬರ್ 2 ಕೇಳಿದ್ವಿ ನಾವು, ಏನಂದರೆ ಅವ್ರಿಗೆ, ಯಾಕೆಂದರೆ ಪ್ರತಿ ವರ್ಷದಂತ ಆಗಬೇಕಿತ್ತು, ಯಾಕೆ ಆಗಲಿಲ್ಲ? ಆಯ್ತು ರೀ, ಸೆಕ್ಷನರ್ಗೆ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿ ಯಾರ್ದು? ಸೆಕ್ಷನರ್ ಮಾಡಿದಾರೆ ನೋಡ್ಬೇಕು ತಾನೆ. ಅಕಸ್ಮಾತ್ ಹಂಗಿದ್ದಿದ್ರೆ ನಾನು ಇನ್ನೊಂದು 2-3 ದಿವಸ ಮುಂದಕ್ಕೆ ಆಗ್ತಿದ್ದಲ್ಲ. ಓಕೆ, ಆಯ್ತಪ್ಪ. ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ಕರ್ತವ್ಯ ನಿರ್ವಹಿಸುವ ಗಣತಿದಾರರಿಗೆ ತಮ್ಮ ತಮ್ಮ ಸ್ಥಳದಲ್ಲಿ ಮಾರ್ಪಾಡು ಮಾಡುವಂತೆ ಸರ್ಕಾರಿ ನೌಕರ ಸಂಘದಿಂದ ಶಿಕ್ಷಕರು ಇಂದು ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಪ್ರತಿಭಟನೆ ನಡೆಸಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಸಿಟಿ ವೀರೇಶ್ ಮಾತನಾಡಿದ್ದಾರೆ. ಸಮಸ್ಯೆ ಏನಂತಂದ್ರೆ, ಬೆಸ್ಕಾಂನವರು ಆಗಿರ್ತಕ್ಕಂಥ UHID ಆ ನಂಬರ್ ಏನಿದೆ, ಆ ನಂಬರನ್ನು ನಾವು ಹೊಡೆದಾಗ ಅದು ಬೇರೆ ಬೇರೆ ಲೊಕೇಶನ್ ಅನ್ನು ತೋರಿಸ್ತಾ ಇದೆ ಸರ್. ಇದೊಂದು ಬಹಳಷ್ಟು ಸಮಸ್ಯೆ ಆಗಿದೆ. ಇನ್ನು ಕೆಲವು ಕಡೆ ಏನಂತ ಅವ್ರು ಹಾಕೋಗಿರ್ತಕ್ಕಂಥ ಸ್ಟಿಕ್ಕರಲ್ಲಿ ಆ UHID ನಂಬರನ್ನೇ ಅಳಿಸೋಗಿದೆ ಸರ್. ಹಾಗಾಗಿ ಪಕ್ಕದ ಮನೆಯವ್ರದ್ದು ಯಾವ ನಂಬರ್ ಅಂತ ನೋಡಿಕೊಂಡು ಅದರ ಪಕ್ಕದ ಮನೆಯದು ಅದರ ಸೀರಿಯಲ್ ನಂಬರ್ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈ ಎಲ್ಲದನ್ನು ನೋಡಿದಾಗ ಅದೇ ಸ್ಥಳದಲ್ಲಿ ಇರ್ತಕ್ಕಂಥ BLOಗಳ ಮುಖಾಂತರ ಕೆಲಸವನ್ನು, ಅಂದರೆ ಈ ಸಮೀಕ್ಷಾ ಕಾರ್ಯವನ್ನು ಮಾಡಿದರೆ ಇದು ಯಶಸ್ಸಾಗುತ್ತೆ ಅಂತ ನಾವೆಲ್ಲ ಶಿಕ್ಷಕರ ಒಂದು ಪ್ರತಿನಿಧಿಗಳ ಒಂದು ಅಭಿಪ್ರಾಯ. ನಿಮ್ಮ ಬೇಡಿಕೆ ಸ್ಥಳದಲ್ಲಿ ಕೊಡಬೇಕಂತ, ಅದು ಯಾವ ವ್ಯಾಪ್ತಿ ಇರುತ್ತೆ? ಯಾವ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೋ ಅದೇ ಸ್ಥಳದಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಸಮೀಕ್ಷೆಗೆ ತರಬೇತಿ ಏನಾದ್ರು ಕೊಟ್ಟಿದ್ದೀರಾ ಸರ್? ತರಬೇತಿ ಕೊಟ್ಟಿದ್ದಾರೆ ಸರ್, ತರಬೇತಿ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಬೇಕಾದ ಕಿಟ್ಟು ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಆದರೆ ನಮಗೆ ನಾವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲೇ ನಮ್ಮನ್ನ ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅನ್ನೋದು ನಮ್ಮ ಪ್ರಮುಖವಾದ ಒಂದು ಬೇಡಿಕೆ. ಇದೇ ಸಂದರ್ಭದಲ್ಲಿ ಜಂಟಿ ಕಾರ್ಯದರ್ಶಿ ಎಚ್ ಹನುಮಂತಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್, ಉಪಾಧ್ಯಕ್ಷ ರಾಜಣ್ಣ, HO ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ, ಜಂಟಿ ಕಾರ್ಯದರ್ಶಿ ಎಚ್ ಹನುಮಂತಪ್ಪ, ಜಯಮ್ಮ, ಚನ್ನಕೇಶವ, ಶಾಂತಕುಮಾರಿ, ಪ್ರಸನ್ನ, ಗಣತಿದಾರರು, ಮೇಲ್ವಿಚಾರಕರು ಇತರರು ಹಾಜರಿದ್ದರು. ಸಮೀಕ್ಷೆಯನ್ನ ಮಾಡಲಿಕ್ಕೆ ನಮ್ಮ ಶಿಕ್ಷಕರಿಂದ ಎಲ್ಲರೂ ಕೂಡ ರೆಡಿ ಇದ್ದೇವೆ ಸರ್. ಆದರೆ ನಮಗೆ ಅದಕ್ಕೆ ತಕ್ಕನಾದ ಒಂದು ಸೌಲಭ್ಯಗಳಿಲ್ಲ. ಅದ್ರ ಜೊತೆಗೆ ನಾವೇನಾಗಿದೆ, ಇವತ್ತು ರಜಾದಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಆದರೆ ಈಗ ಉದಾಹರಣೆಗೆ ಅಲ್ಲಿ ಒಬ್ಬ ಶಿಕ್ಷಕ ಇಲ್ಲಿ ಪರಶಾಂಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವರನ್ನು ತಗೊಂಡೋಗಿ ಈಗ ತುರುನೂರು ಅಲ್ಲಿಗೆ ಆಗ್ತಕ್ಕಂಥದ್ದು. ಅಂದರೆ ಆ ಶಿಕ್ಷಕನಿಗೆ ಕೆಲಸ ಮಾಡ್ತಕ್ಕಂಥ ಭೌಗೋಳಿಕ ಹಿನ್ನೆಲೆ ಇರ್ತಕ್ಕಂಥ ಆ ಸ್ಥಳದಲ್ಲಿ ಕೆಲಸ ಮಾಡಿದ್ರೆ ಅವರು ಅಲ್ಲಿನ ಸರ್ವೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್. ಆದರೆ ಇಂಥ ಒಂದು ಅವೈಜ್ಞಾನಿಕವಾಗಿ ಹಾಕಿರ್ತಕ್ಕಂಥದ್ದು ಬಹಳಷ್ಟು ಅಸಮಂಜಸವಾಗಿದೆ ಸರ್. ಅದನ್ನು ನಾವು ಖಂಡಿಸ್ತೇವೆ. ಅದ್ರ ಜೊತೆಗೆ ಇವತ್ತು ರಜಾದಲ್ಲಿ ನಮ್ಮ ಶಿಕ್ಷಕರು ಈಗಾಗಲೇ ಬಹಳಷ್ಟು ಒತ್ತಡಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಜಾದಲ್ಲಿ ಯಾವುದಾದ್ರೂ ಒಂದು ಹಾಸ್ಪಿಟಲ್ ವಿಚಾರನೋ ಅಥವಾ ಮಕ್ಕಳ ಜೊತೆ ಪ್ರವಾಸ ಹೋಗ್ತಕ್ಕಂಥದ್ದು ಇಂಥದ್ದನ್ನೆಲ್ಲದೂ ಕೂಡ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಕೂಡ ನಾವು ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸರ್ವೆ ಕಾರ್ಯವನ್ನು ಸುಸೂತ್ರವಾಗಿ ನಡಿಬೇಕು ನಮಗೆ ಅಂತಂದರೆ ಇದಕ್ಕೆ ತಕ್ಕನಾದ ಎಲ್ಲ ಪರಿಕರಗಳನ್ನು, ಜೊತೆಗೆ ಆ ಶಿಕ್ಷಕರು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾರೋ ಅದೇ ಸ್ಥಳದಲ್ಲೇ ಅವರಿಗೆ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದನ್ನು ಆಗಬೇಕು ಸರ್. ಇದ್ರ ಮೂಲಕ ನಾವು ಇದನ್ನು ಒತ್ತಾಯಿಸೋದಕ್ಕೆ ನಾವು ತಹಸೀಲ್ದಾರ್ರಿಗೂ, ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಒಂದು ಮನವಿಯನ್ನು ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಲ್ಲರೂ ಕೂಡ ಸೇರಿ ಆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಇವತ್ತು ರಾಜ್ಯದಲ್ಲಿ ನಿನ್ನೆ ಇದನ್ನು ಬಿಟ್ಟು ಲೊಕೇಶನ್ ಬಿಟ್ಟು ಬೇರೆ ಬೇರೆ ಸಮಸ್ಯೆಗಳು ಕಾಡಿದಾವೆ. ಈಗ ನಿಮಗೆ ಸಾರ್ವಜನಿಕ ವಲಯದಲ್ಲಿ GST ತೆರಿಗೆ ಹೊರೆಯನ್ನ ಇಳಿಕೆ ಮಾಡುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಉತ್ತಮವಾದ ಆಡಳಿತ ನಡೆಸುತ್ತಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಹೌದು, ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು GST ಇಳಿಕೆ ಮಾಡಿ ದೇಶದ ನಂಬರ್ 1 ಪ್ರಧಾನಮಂತ್ರಿಗಳ ಸಾಲಿಗೆ ಸೇರಿದ್ದಾರೆ ಎಂದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. GSTಯನ್ನು ಕಡಿಮೆ ಮಾಡಿದ್ದಾರೆ. ಕಾರುಗಳು 28% GSTಯನ್ನು 18% ಹಾಗೂ ಬೈಕ್ಗಳು ಕೂಡ 28% ಇರೋದನ್ನು 18% GSTಯನ್ನು ಕಡಿಮೆ ಮಾಡಿದ್ದಾರೆ. ಅನೇಕ ಎಲ್ಲ ಮಾಡಿ ಸುತ್ತ ಮಾಡಿ ಐಸ್ ಕ್ರೀಮ್
ಯಾಕಂದರೆ ಮಕ್ಕಳ ಆಡಳಿತ ಈ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಬಿಎಂ ಸುರೇಶ್, ಮಂಡಲ ಖಜಾಂಚಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಮಿರಸಾಬಿಹಳ್ಳಿ ಸುರೇಶ್, ಮಂಡಲ ಉಪಾಧ್ಯಕ್ಷರು ತಿಮ್ಮಪ್ಪ ಮೇಶ್ರು, ಶ್ರೀನಿವಾಸ್ ಇತರರು ಹಾಜರಿದ್ದರು. ದೇವಿಯನ್ನು ಆರಾಧಿಸುವ ಉಪಾಸಕರಿಗೆ ನವರಾತ್ರಿ ಎನ್ನುವುದು ಸಾಧನೆಯ ಪೂರ್ವಕಾಲ ಎಂದು ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ. ಶಿವನಗರದ ತಮ್ಮ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ನವರಾತ್ರಿಯ ಪ್ರಯುಕ್ತ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ನವರಾತ್ರಿಯ ಹಿರಿಮೆಯ ಬಗ್ಗೆ ಮಾತನಾಡಿದ್ದಾರೆ. ನವರಾತ್ರಿಯ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಮತ್ತು ವಿಶೇಷ ದೇವಿ ಭಜನೆಗಳು ಹಾಗೂ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಜಗದಂಬಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಾರದಾಂಬಾ ಜೈ ಜೈ ಮಾ ಶಾರದಾಂಬಾ ಜೈ ಜೈ ಮಾ ಶಾರದಾಂಬಾ ಜೈ ಜೈ ಮಾ ಶಾರದಾಂಬಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಾರ ವಿಶೇಷ ಸತ್ಸಂಗದಲ್ಲಿ ಶ್ರೀಮತಿ ಎಂ ಗೀತಾ ನಾಗರಾಜ್, ಇಶಾನ್ ಗೌತಮ್, ಸುಧಾಮಣಿ, ಸರಸ್ವತಿ, ಶಾಂತಮ್ಮ, ಕವಿತಾ ಗುರುಮೂರ್ತಿ, ವಿಜಯಲಕ್ಷ್ಮಿ, ಯತೀಶ್ ಎಂ ಸಿದ್ದಾಪುರ, ರಶ್ಮಿ, ರಮೇಶ್, ಶೈಲಜಾ, ಕೃಷ್ಣವೇಣಿ, ಸಂಗೀತ, ಯುಕ್ತ, ಮಾನ್ಯ, ವೀರಮ್ಮ, ಜಯಮ್ಮ, ದ್ರಾಕ್ಷಾಯಿಣಿ, ನಾಗರತ್ನಮ್ಮ, ಶಾರದಮ್ಮ, ಸೌಮ್ಯ ಪ್ರಸಾದ್, ಮಾಣಿಕ್ಯ ಸತ್ಯನಾರಾಯಣ, ಭ್ರಮರಾಂಬ ಉಪಸ್ಥಿತರಿದ್ದರು. ಒಬ್ಬೊಬ್ಬರ ಭಾಗ್ಯ ಒಂದೊಂದು ಬಗೆ. ಈ ಪ್ರಸನ್ನನ ಪ್ರಾರಬ್ಧ ಹೀಗೆ. ಹೊಟ್ಟೆಪಾಡಿಗಾಗಿ ಪರವೂರಿಗೆ ಓಡಾಡಬೇಕಾಗಿದೆ. ಆದರೆ ಹಾಗೆಯೇ ಅವನು ತನ್ನ ಸಂಸಾರದ ಯೋಗಕ್ಷೇಮವನ್ನು ಸ್ವಲ್ಪ ನೋಡಿಕೊಳ್ಳುವಂತೆ ಶ್ರೀಮಾತೆಯವರಿಗೆ ಹೇಳುತ್ತಾನಲ್ಲ. ಏನಾಶ್ಚರ್ಯ! ಶ್ರೀಮಾತೆಯವರಾದರೂ ಗಟ್ಟಿಮುಟ್ಟಾಗಿದ್ದಾರೆಯೇ ಅಥವಾ ಅವರಿಗೆ ಈಗಿರುವ ಕೆಲಸ ಜವಾಬ್ದಾರಿ ಕಡಿಮೆಯೇ? ಅವರಿಗಾಗಲೇ 66 ವರ್ಷವಾಗಿದೆ. ಈ ಮಧ್ಯ ಭೂಮಿಯಲ್ಲಿ ಅವರು ಬದುಕಿರುವುದು ಇನ್ನೆರಡೇ ವರ್ಷ. ಅಲ್ಲದೆ ಅವರು ಮಂತ್ರದೀಕ್ಷಾ ಗುರುಗಳು. ಆದ್ದರಿಂದ ತಮ್ಮ ಅಸಂಖ್ಯಾತ ಶಿಷ್ಯರ ಯೋಗಕ್ಷೇಮದ ಕಡೆಗೆ ಗಮನ ಕೊಡಬೇಕಾಗಿದೆ. ಹೀಗಿರುವಾಗ ಈ ಪ್ರಸನ್ನ ಬಂದು ತನ್ನ ಸಂಸಾರದ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತಿದ್ದಾನೆ. ಅಷ್ಟಲ್ಲದೆ ತಮ್ಮ ಕಾಳಿಯ ಅನುಕೂಲವನ್ನು ಕಂಡು ಕರುಗುತ್ತಿದ್ದಾನೆ. ಅವನು ತನ್ನ ಬಗ್ಗೆ ಆಡಿದ ಮಾತು ಕಾಳಿ ಮಾವನ ಕಿವಿಗೂ ತಲುಪಿತು. ಜಗಳದಲ್ಲಿ ಅವನೇನು ಕಡಿಮೆಯೇ? ಸರಿ, ಅಣ್ಣ ಪ್ರಸನ್ನನ ತರಾಟೆಗೆ ತೆಗೆದುಕೊಂಡು ತಾನೂ ಅವನನ್ನು ಅಂದ, ಅಕ್ಕನ ಹತ್ತಿರ ಹಣ ಗಿಟ್ಟಿಸಿಕೊಳ್ಳುವುದಕ್ಕೋಸ್ಕರ ಕುಯಿಂಗುಡುತ್ತಿದ್ದಾನೆ ಎಂದು. ಅಣ್ಣ ತಮ್ಮ ಜಗಳಗಳು ಹಿಂಗಿರ್ತವೆ ನೋಡ್ರಿ. ಅವನೊಂದು ಹೇಳಿದ್ರೆ ಇವನು ಒಂದು. ಮತ್ತೆ ಈಗೆಲ್ಲನ ಶ್ರೀಮಂತರಿಗೆ ಏನಾಗಿದೆ, ಸ್ವಲ್ಪ ಏಜ್ ಈಗೆಲ್ಲ 67 ವರ್ಷ, ಅವರಿಗೆ 2 ವರ್ಷ ಅವ್ರದ್ದು ಜೀವಿತಾವಧಿ ಇರೋದು. ಅದರಲ್ಲೇ ಎಷ್ಟು ತಮ್ಮ ಇನ್ನೂ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೋಬೇಕಾಗಿದೆ. ರಾಮಕೃಷ್ಣರವ್ರಿಗೆ ಏನೇನು ಜವಾಬ್ದಾರಿ ಬಿಟ್ಟಿದ್ದಾರೆ ಅದನ್ನೆಲ್ಲ ಮಾಡಬೇಕಾಗಿದೆ. 46 ವರ್ಷ ಅನ್ನಿಸ್ಬೇಕು. ಈ ಸಂಸಾರದ್ದಲ್ಲ, ರಾಮಕೃಷ್ಣರು ಬಿಟ್ಟೋಗಿರೋ ಕೆಲಸ ಇವ್ರ ಮೇಲೆ ಏನೇನು ಜವಾಬ್ದಾರಿ ಇದ್ದಾರೋ ತನ್ನ ಶಿಷ್ಯೇಂದ್ರನ ಯೋಗಕ್ಷೇಮನೆಲ್ಲ ನೋಡ್ಕೊಂಡು ಅವ್ರನ್ನ ಮೇಲೆತ್ತೋ ಕೆಲಸ. ಈ ಸಂಸಾರದ ಕೆಲಸಕ್ಕೇನು ಬಿಟ್ಟೋಗಿಲ್ಲ ಶ್ರೀರಾಮಕೃಷ್ಣರಿಗೆ. ಇವರು ತಮ್ಮಂದ್ರುಗಳಿಗೆಲ್ಲ ಏನು, ನಮ್ಮ ಅಕ್ಕ ನಮಗಾಗಿನೇ ಮಾಡ್ತಿದ್ದಾಳೆ, ಎಲ್ಲ ನಾವು ಇನ್ನೂ ಮಾಡು, ಹೆಚ್ಚು ಮಾಡು, ಅವ್ರನ್ನೇ ಕಡಿಮೆ ನೋಡ್ಕೊಳ್ತೀವಿ, ನನ್ನೇ ಜಾಸ್ತಿ ನೋಡ್ಕೊಳ್ತೀವಿ, ಈ ಥರ ಅವ್ರ ಭಾವನೆಗಳು. ಶ್ರೀಮಾತರಿಗೆ ಅದೇ ಯಾವುದೂ ಬೇಕಿಲ್ಲ ಇನ್ಮೇಲೆ. ಈಗಲೇ ಪ್ರಸ್ತುತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿದ್ದು, ಕುರುಬ ಸಮಾಜದ ಜನರು ನಿಮ್ಮ ಮನೆಗೆ ಬರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಮಾಡುವವರಿಗೆ ಕಾಲಂ ನಂಬರ್ 8 ಧರ್ಮ ಹಿಂದೂ, ಕಾಲಂ ನಂಬರ್ 9, ಕಾಲಂ ನಂಬರ್ 10, ಕಾಲಂ ನಂಬರ್ 11 ಈ 3 ಕಾಲಂಗಳಲ್ಲಿ ಕುರುಬ ಎಂದು ಬರೆಯಿಸಬೇಕು ಎಂದು ಶ್ರೀ ರೇವಣ್ಣಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದ ಕಂದಿಕೆರೆ ಸುರೇಶ್ ಬಾಬು ಹೇಳಿದ್ದಾರೆ. ಅವರು ಚಳ್ಳಕೆರೆ ತಾಲೂಕಿನ ನೇರಲಗುಂಟೆ ಗ್ರಾಮದಲ್ಲಿ ಶ್ರೀ ರೇವಣ್ಣಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದಿಂದ ಸಮಾಜದ ಬಂಧುಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಸಭೆಯಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶಿವಲಿಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಶಂಕರ, ಹೇಮಂತ್ ರಾಜ್, ಚನ್ನಪ್ಪ, ತಿಪ್ಪೇಸ್ವಾಮಿ, ರಂಗನಾಥ್ ಇತರರು ಉಪಸ್ಥಿತರಿದ್ದರು.
ಜಿಲ್ಲಾ ಪಂಚಾಯಿತಿ ಮುತ್ತಿಗೆ ಹಾಕಿದ ಜಿಲ್ಲಾ ಬಂಜಾರ ಸಂಘ, ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಿಇಒ, ಸಿಎಒ ಮತ್ತು ಡಿಎಸ್ ಭ್ರಷ್ಟ ಪಿಡಿಒಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಬಂಜಾರ ಸಂಘದ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಮಲ್ಲಪ್ಪನಹಳ್ಳಿ, ಭೀಮಸಮುದ್ರ ಮತ್ತು ಸಿದ್ದಾಪುರ ಪಿಡಿಒಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಈ ಬಗ್ಗೆ ಕ್ರಮಕ್ಕೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಕ್ರಮ ತೆಗೆದುಕೊಳ್ಳದ ಸಿಇಒ ನಮ್ಮ ಜಿಲ್ಲೆಗೆ ಬೇಡ ಎಂದು ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ಸತೀಶ್ ಆಗ್ರಹಿಸಿದ್ದಾರೆ. ಮೋದಿ ಹುಟ್ಟುಹಬ್ಬಕ್ಕೆ 10 ಕಾರ್ಯಕ್ರಮಗಳ ಆಯೋಜನೆ. ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಣ್ಣ ಅವರು ಪ್ರಧಾನಿ ಮೋದಿ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮೋದಿ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಕ್ತದಾನ ಶಿಬಿರ, ಸ್ವಚ್ಛತೆ ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದಿದ್ದಾರೆ. ಇಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಅಲ್ಲದೆ ಮೋದಿ ಅವರ ಜನ್ಮದಿನದ ನಿಮಿತ್ತ ಮ್ಯಾರಥಾನ್ ಅನ್ನ ಸಹ ಆಯೋಜಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂತ ಬಂದಿದ್ವಿ. 75ನೇ ಹುಟ್ಟುಹಬ್ಬಕ್ಕೆ ಮೊನ್ನೆ ರಕ್ತದಾನ ಶಿಬಿರ ಮಾಡಿದ್ವಿ, ಆಗ ಸ್ವಚ್ಛತೆ ಮಾಡಿದ್ವಿ, ಗಿಡ ನೆಡ ಕಾರ್ಯಕ್ರಮವನ್ನು ಮುಂದೆ ಇಟ್ಕೊಂಡಿದ್ವಿ. ಇವತ್ತು ಆರೋಗ್ಯ ಶಿಬಿರವನ್ನು ನಾವು ಇಟ್ಕೊಂಡಿದ್ವಿ. ಮುಂದೆ ಮ್ಯಾರಥಾನ್ ಸ್ಪೋರ್ಟ್ಸ್ನ ನಡೆಸ್ಬೇಕಂತ ನಾವು ಹಮ್ಮಿಕೊಂಡಿದ್ವಿ. ಮೋದಿಗೋಸ್ಕರ ಈ ಜನಪರ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಎಲ್ಲರೂ ದಯವಿಟ್ಟು ನಮ್ಮ ದೇಶದ ಮಹಾನ್ ವ್ಯಕ್ತಿ ಮೋದಿಗೋಸ್ಕರ ನೀವೆಲ್ಲ ಜೊತೆಗೆ ಒಗ್ಗೂಡಿ ನಮಗೆ ಸಪೋರ್ಟ್ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ. ಬ್ಯಾಂಡೇಜ್ ಇಲ್ಲದೆ ರೋಗಿಗಳ ಪರದಾಟ. ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆಯ ಜೊತೆಗೆ ಸುಮಾರು ವರ್ಷದಿಂದ ಗಾಯಗಳಿಗೆ ಬ್ಯಾಂಡೇಜ್ ಬಟ್ಟೆ ಲಭ್ಯವಿಲ್ಲ. ಇದರಿಂದಾಗಿ ರೋಗಿಗಳು ಹೊರಗಿನ ಖಾಸಗಿ ಔಷಧ ಅಂಗಡಿಗಳಿಂದ ಬ್ಯಾಂಡೇಜ್ ಖರೀದಿಸಿ ತಂದರೆ ಮಾತ್ರ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ರೋಗಿಗಳು ಇಂದು ಆರೋಪಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಲೆಕ್ಕಕ್ಕಿಲ್ಲದಂತಾಗಿದ್ದು ಜನರಿಗೆ ಆರೋಗ್ಯ ಭಾಗ್ಯ ಮರೀಚಿಕೆಯಾಗಿದೆ. ಡಿಸಿ ಕಚೇರಿಗೆ ಬೀಗ ಹಾಕುವ ಎಚ್ಚರಿಕೆ ನೀಡಿದ ರೈತ ಮಹಿಳೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈರುಳ್ಳಿ ಮತ್ತು ಶೇಂಗಾ ಬೆಳೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕುವುದಾಗಿ ಹೊಳಲ್ಕೆರೆ ಕ್ಷೇತ್ರದ ಚಿಕ್ಕಬೆನ್ನೂರಿನ ರೈತ ಮಹಿಳೆ ಶಾಂತಮ್ಮ ಇಂದು ಎಚ್ಚರಿಕೆ ನೀಡಿದ್ದಾರೆ. ಒಮ್ಮತದಿಂದ ರೈತರಿಗೆ ಪರಿಹಾರ ತಗೋಬೇಕು ಅನ್ನೋ ಒಂದು ವಿಚಾರಕ್ಕೆ ಆಗ್ತಿದ್ದೀವಿ. ಬಿತ್ತನೆಯಿಂದ ಹಿಡಿದು ಇವತ್ತು ಯಾವ ತರಕಾರಿ ಇಲ್ಲಿದ್ರು ಯಾವ ಅಡುಗೆ ನಡೆಯಲ್ಲ. ಪ್ರತಿನಿತ್ಯ ಬಳಸುವಂಥ ಅಡುಗೆಗಳಿಗೆ, ತರಕಾರಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದ್ರೆ ಇದನ್ನು ಗಮನಿಸೋರೇ ಇಲ್ವಲ್ಲ, ಕೇಳೋರೇ ಇಲ್ವಲ್ಲ. ನಾವು ಒಂದಲ್ಲಿ ಬಿತ್ತನೆ ಮಾಡಬೇಕು, ಬೆಳಿಬೇಕು, ಮತ್ತೆ ದನ ಕರುಗಳು ಕಟ್ಕೊಂಡಿರ್ತೀವಿ, ಅವನ್ನೆಲ್ಲ ಬಿಟ್ಟು ಮತ್ತೆ ಜಿಲ್ಲೆ ತುಂಬ ಹೋರಾಟ ಮಾಡಕ್ಕೆ ಬರಬೇಕು. ಎಲ್ಲಿಂದ ನಮ್ಮನ್ನು ಕಷ್ಟ ಕೇಳೋರು ಯಾರು, ನೋಡೋರು ಯಾರು? ಮುಂದಿನ ದಿನಗಳಲ್ಲಿ ಹಿಂಗೆ ಆಗೋದು ಬೇಡ. ನಾವು ಒಂದೇ ಫೈನಲ್ ನಿರ್ಧಾರ ತಗೊಂಡ್ರಿ ಎಲ್ಲ ಆಫೀಸ್ಗಳಿಗೆ ಫಸ್ಟ್ ಬೀಗ ಹಾಕ್ಸೋಣ. ಅವ್ರು ಯಾರೋ ಬರೋದು ಬೇಡ, ಅವರೆಲ್ಲ ಮನೆಗಿರಲಿ. ಈ ಸುಮ್ಮನೆ ಬಂದ್ವಿ, 4 ಜನ ಬಂದ್ವಿ, ಏನೋ ಹೋರಾಟ ಮಾಡಿದ್ವಿ, ಪೇಪರಿಗೆ ಹಾಕ್ಸಿದ್ವಿ, ಒಂದು ಟಿವಿ ನ್ಯೂಸ್ ಬಂತು, ಅಲ್ಲೊಂದು ಅವ್ರೊಂದು ಕೊಟ್ವಿ. ಇದು ಎಲ್ಲಿ ಜಾರಿ ಆಗ್ತದೆ? ಇದು ಪಕ್ಕ ಆಯ್ತಾ? ಪರಿಹಾರ ಇಮಿಡಿಯೇಟ್ಲಿ ಈ ತಿಂಗಳೊಳಗೆ ಇದು ಪರಿಹಾರ ಬರ್ಬೇಕು. ಆವಾಗ ನಮ್ಮ ಹೋರಾಟಕ್ಕೆ ಸಾರ್ಥಕ ಅಂತ ನಾವು ಎಚ್ಚರಿಸೋಣ ಫಸ್ಟ್ ರೈತರು. ಆಮೇಲೆ ಇದೊಂದು ಗಡುವು ಕೊಡಬೇಕು. ನಮ್ಮ ಮುಖಂಡರೆಲ್ಲರಿದ್ರಿ ಗಡುವು ಕೊಟ್ಟು ಆ ಗಡುವಿನೊಳಗೆ ಇದು ಪರಿಹಾರ ಬರಲಿಲ್ಲ ಅಂದರೆ ಜಿಲ್ಲಾಡಳಿತಕ್ಕೆ ಇಮಿಡಿಯೇಟ್ಲಿ ಬಂದು ಹಾಕ್ಸೋಣ. ನಾವೆಲ್ಲ ಸೇರಿ ಹಾಕ್ಸೋಣ. ಇವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ? ಪ್ರತಿದಿನ ಹೊಟ್ಟೆ ತಿನ್ನ ಆಹಾರಕ್ಕೆ ಇಂಥ ಅನ್ಯಾಯ ಆಗಿದೆ ಅಂದರೆ ಇದನ್ನ ನೋಡ್ತಾ ಇರೋರು ಇವ್ರು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಕೋಟಿ ಕೋಟಿ, 1000 ಕೋಟಿ, 100 ಕೋಟಿ ಕೊಳ್ಳೆ ಹೊಡಿತಾ ಇದ್ದಾರೆ. ಒಂದು ರಸ್ತೆ ಚರಂಡಿಗಳಿಗೆ ಕೋಟಿ ಅಂದ್ರೆ ನಿಜವಾಗ್ಲೂ ನಾವು ರೈತರಿಂದ ನೋಡ್ಬೇಕು ಎಂತ ಯೋಜನೆಗಳು ಬಂದವೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು,
ಕೋಟಿ ಕೋಟಿ ಹಣ ಲೂಟಿ ಹೊಡೆಯುವ ಅಧಿಕಾರಿಗಳಿಗೆ ರೈತರ ಸಮಸ್ಯೆ ಅರ್ಥವಾಗುವುದಿಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಹಾರ ಇಮಿಡಿಯೇಟ್ಲಿ ಈ ತಿಂಗಳೊಳಗೆ ಇದು ಪರಿಹಾರ ಬರಬೇಕು. ಆವಾಗ ನಮ್ಮ ಹೋರಾಟಕ್ಕೆ ಸಾರ್ಥಕ ನಾವು ಎಚ್ಚರಿಸೋಣ ಫಸ್ಟ್ ರೈತರು. ಆಮೇಲೆ ಇದೊಂದು ಗಡುವು ಕೊಡಬೇಕು. ನಮ್ಮ ಮುಖಂಡರೆಲ್ಲರಿಗೂ ಗಡುವು ಕೊಡಬೇಕು. ಆ ಗಡುವಿನೊಳಗೆ ಇದು ಪರಿಹಾರ ಬರಲಿಲ್ಲ ಅಂದ್ರೆ ಜಿಲ್ಲಾಡಳಿತಕ್ಕೆ ಇಮಿಡಿಯೇಟ್ಲಿ ಬಂದು ಹಾಕ್ಸೋಣ. ನಾವೆಲ್ಲ ಸೇರಿ ಹಾಕ್ಸೋಣ. ಇವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ? ಪ್ರತಿದಿನ ಹೊಟ್ಟೆ ತಿನ್ನ ಆಹಾರಕ್ಕೆ ಇಂಥ ಅನ್ಯಾಯ ಆಗಿದೆ ಅಂದ್ರೆ ಇದನ್ನ ನೋಡ್ತಾ ಇರೋರು ಇವ್ರು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಕೋಟಿ ಕೋಟಿ, ಸಾವಿರಾರು ಕೋಟಿ, ನೂರಾರು ಕೋಟಿ ಕೊಳ್ಳೆ ಹೊಡಿತಾ ಇದ್ದಾರೆ. ಒಂದು ರಸ್ತೆ ಚರಂಡಿಗಳಿಗೆ ಕೋಟಿ ಅಂದ್ರೆ ನಿಜವಾಗ್ಲೂ ನಾವು ರೈತರಿಂದ ನೋಡ್ಬೇಕು ಎಂತ ಯೋಜನೆಗಳು ಬಂದವೆ. ಕಂಚಿ ವರದ ಸ್ವಾಮಿಗೆ ಹಣ ತೂರಿ ಹರಕೆ ತೀರಿಸಿದ ಭಕ್ತರು. ಹೊಸದುರ್ಗದ ಕಂಚೀಪುರದಲ್ಲಿ ನಡೆದ ದುಡ್ಡಿನ ದೇವರೆಂದೇ ಪ್ರಸಿದ್ಧಿ ಪಡೆದ ಕಂಚಿ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರು ದೇವರ ಮೇಲೆ ಚಿಲ್ಲರೆ ಹಣವನ್ನ ಎಸೆದು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಭಕ್ತರು ತಮ್ಮ ಹರಕೆ ಈಡೇರಿಸಿದ ದೇವರಿಗೆ ಹಣ ಎಸೆದು ಹರಕೆ ತೀರಿಸಿಕೊಂಡಿದ್ದಾರೆ. ಇದು ಭಕ್ತಿಯ ಪರಾಕಾಷ್ಠೆಯನ್ನ ತೋರಿಸುವ ವಿಶಿಷ್ಟ ಆಚರಣೆಯಾಗಿದೆ.